ನಮಸ್ಕಾರ ಫ್ರೆಂಡ್ಸ್, ಭಾಗ್ಯಲಕ್ಷ್ಮಿ. ಇಂದಿನ ಸಂಚಿಕೆ ಅಂದರೆ 2ನೇ ತಾರೀಕು ಡಿಸೆಂಬರ್ದು. ಇಲ್ಲೇನಾಗುತ್ತೆ, ಆದಿ ಭಾಗ್ಯಗಳಿರೋ ಕೆಲಸ ಎಲ್ಲ ಮಾಡೋಕ್ಕೆ ಬರ್ತಾಯಿರ್ತಾರೆ. ಊಟದ ಡಬ್ಬಿ ಎಲ್ಲ ತೊಗೊಂಡು ಅದಕ್ಕೆ ಊಟ ಎಲ್ಲ ಕೊಟ್ಟು ಮತ್ತು ಬೇರೆಯವ್ರ ಹತ್ರ ದುಡ್ಡು ತೊಗೊಂಡು ತರಕಾರಿ ತೊಗೊಂಡು ಎಲ್ಲ ಬರಬೇಕು ಅಂತ ಹೇಳ್ಬಿಟ್ಟು ಅಷ್ಟು ಕೆಲಸ ಹೇಳಿರ್ತಾಳೆ ಭಾಗ್ಯ. ಸರಿ, ಆದಿ ಬರ್ತಾಯಿರ್ತಾರೆ. ಅವರು ತುಂಬ ಫಾಸ್ಟಾಗಿ ಬರ್ತಿರ್ಬೇಕಾದ್ರೆ, ಅಂದರೆ ಲಿಮಿಟ್ಸಲ್ಲೇ ಬರ್ತಾಯಿರ್ತಾರೆ. ಬರಬೇಕಾದ್ರೆ ಈ ಗಾಳಿಗೆ ಏನಾಗುತ್ತೆ, ಹೆಲ್ಮೆಟು ಹಾರ್ಕೊಂಡು ಹೋಗ್ಬಿಡ್ತೈತೆ. ಹಾರ್ಕೊಂಡು ಹೋದ್ಮೇಲೆ ಏನಾಗುತ್ತೆ, ಎತ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಎತ್ಕೊಳಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ಯಾರೋ ಬೇರೆಯವ್ರು ಬಂದು ಆ ಹೆಲ್ಮೆಟ್ ತಗೊಬಿಡ್ತಾರೆ. ಈ ಕಡೆ ಏನಾಗುತ್ತೆ, ಪೊಲೀಸ್ನವರು ಆದಿಯವ್ರನ್ನ ಹಿಡ್ಕೊಬಿಡ್ತಾರೆ. ಹಿಡ್ಕೊಂಬಿಟ್ಟಾಗ ಗಾಡಿ ಸೈಡ್ಗೆ ಹಾಕ್ರಿ ಅಂತಾರೆ ಪೊಲೀಸರು. ಸರಿ ಅಂದ್ಬಿಟ್ಟು ಆದಿ ಗಾಡಿ ಸೈಡ್ಗೆ ಹಾಕ್ಬಿಟ್ಟು, ಸರ್ ಎಲ್ರಿ ಹೆಲ್ಮೆಟು ಸರ್, ನಾನು ಹೆಲ್ಮೆಟ್ ಹಾಕೋ ಬರ್ತಾಯಿದ್ನ ಸರ್, ಗಾಳಿಗೆ ಬಿದ್ದೋಗ್ಬಿಡ್ತು ನೋಡಿ, ಆ ಟೂ ವೀಲರು ಎತ್ಕೊಂಡ್ಬಿಟ್ರು ನೋಡಿ, ಅಲ್ಲಿ ನೋಡಿ ಎತ್ಕೊತಾರೆ ನೋಡಿ, ಅಲ್ಲಿ ಅಂತ ತೋರಿಸ್ತಾರೆ. ಎತ್ಕೊಂಡು ಅವ್ರು ಹಾಕೊಂಡು ಹೋಗ್ಬಿಟ್ರು ಅಂತಂದ್ಬಿಟ್ಟು ಅವರು ಹೆಲ್ಮೆಟ್ ಎತ್ಕೊಂಡು ಆ ಟೂ ವೀಲರಲ್ಲಿ ಇನ್ನೊಬ್ರು ಹೋಗ್ತಿರ್ತಾರಲ್ಲ, ಅವ್ರು ಎತ್ಕೊಂಡು ಹೆಲ್ಮೆಟ್ ಹಾಕೊಂಡು ಬಾಯ್ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ನೋಡಿ ಸರ್, ಅದು ನಂದೇ ಸರ್ ಹೆಲ್ಮೆಟು, ನಂದು ಹೆಲ್ಮೆಟೇ ಅವ್ರು ಹಾಕೊಂಡು ಹೋಗ್ತಿರೋದು ಸರ್, ನಂದೇ ಹೆಲ್ಮೆಟು ಅಂತಂದ್ಬಿಟ್ಟು ಆದಿ ಹೇಳ್ತಾರೆ. ಆಮೇಲೆ ಅಲ್ಲ ರೀ, ನಿಮ್ದು ಹೆಲ್ಮೆಟಲ್ಲಿ ಅಂತ ಇವ್ರು ಕೇಳ್ತಾರೆ. ಆವಾಗ ಸರ್, ಅದು ನಂದೇ ಹೆಲ್ಮೆಟು ನೋಡಿ, ಇನ್ನೊಂದ್ಸತಿ ಹೇಳ್ತೀನಿ, ನಾನು ಬರ್ತಿದ್ನಾ, ಗಾಳಿಗೆ ಹೆಲ್ಮೆಟ್ ಆರೋಯ್ತಾ, ನಾನು ಗಾಡಿ ನಿಲ್ಲಿಸ್ಬಿಟ್ಟು ಹೆಲ್ಮೆಟ್ ಎತ್ಕೋಬೇಕು ಅನ್ಕೊಂಡ, ಅಷ್ಟಲ್ಲ ಆ ಹೆಲ್ಮೆಟ್ ಅವರೇ ಎತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಏನು ರೀ ಕತೆ ಹೇಳ್ತಾ ಇದ್ದೀರಾ ನೀವು? ಒಂದು ಕೆಲಸ ಮಾಡಿ, ನೀವು ಈ ಸೀರಿಯಲ್ಗಳಿಗೋ ಚಲನಚಿತ್ರಕ್ಕೋ ಕತೆ ಬರೀರಿ, ನಮಗೆ ಗೊತ್ತಿರೋರೊಬ್ಬರು ಸ್ಟೋರಿ ರೈಟ್ರ್ ಇದ್ದಾರೆ, ಅವ್ರ ಹತ್ರ ಕರ್ಕೊ ಹೋಗ್ತೀನಿ ನಿಮ್ಮನ್ನ, ಆಯಿತಾ ಅಂತ ಪೊಲೀಸರು ಹೇಳ್ತಾರೆ. ಸರ್ ಇಲ್ಲ ಸರ್, ಕತೆ ಎಲ್ಲ ನಿಜನೇ ನೋಡಿ, ಇನ್ನೊಂದ್ಸತಿ ಹೇಳ್ತೀನಿ, ನಾನು ಬರ್ತಿದ್ನಾ, ಗಾಳಿಗೆ ಹೆಲ್ಮೆಟ್ ಆರೋಯ್ತಾ ನೋಡಿ, ಅವ್ರು ಎತ್ಕೊಂಡು ಹೋದ್ರು, ನಿಮ್ಮ ಕಣ್ಣು ಮುಂದೆನೇ ಎತ್ಕೊಂಡು ಹೋದ್ರಲ್ಲ ಸರ್ ಅವರು ಅಂತಂದ್ಬಿಟ್ಟು ಅದು ಹೇಳ್ತಾರೆ. ಹೌದಪ್ಪ, ಇವಾಗ ನಿನ್ನ ಹೆಲ್ಮೆಟ್ ಎಲ್ಲಿ ಅಂದಾಗ, ಸರ್ ನನ್ನ ಹೆಲ್ಮೆಟೇ ಸರ್ ಅದು ಅಂತಂದ್ಬಿಟ್ಟು ಅಂತಾರೆ. ಸರಿ, ಗಾಡಿದು ಲೈಸೆನ್ಸ್ ಎಲ್ಲಿ, ಆರ್ ಸಿ ಬುಕ್ ಎಲ್ಲಿ ತೋರಿಸಿಲಿ, ಎಲ್ಲ ಏನೇನಾಯಿತು ಎಲ್ಲ ಡಾಕ್ಯುಮೆಂಟ್ಸು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ, ಅದೇನು ಮಾಡ್ತಾರೆ, ಒಂದು ಕಾರ್ಡ್ ಕೊಡ್ತಾರೆ. ಅವಾಗ ಏನಪ್ಪ ಗಾಡಿ ಡಾಕ್ಯುಮೆಂಟ್ಸ್ ಕೊಡು ಅಂದರೆ ಈ ಕಾರ್ಡ್ ಕೊಡ್ತಾ ಇದೆಯಾ, ನೀನು ಡ್ರೈವಿಂಗ್ ಲೈಸೆನ್ಸ್ ಕೊಡು, ಟೂ ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಕೊಡು ಅಂತಾರೆ. ಇಲ್ಲ ಸರ್, ಅದು ಲೈಸೆನ್ಸ್ ಸರ್ ಅಂದು, ಇದು ಲೈಸೆನ್ಸಾ, ಏನಪ್ಪ ನನ್ನ ತಲೆ ಮೇಲೆ ಏನಾದ್ರು ಇದಿಡಕ್ಕೆ ಬಂದಿದ್ಯಾ ನೀನು, ಏನಿಲ್ಲ ಇದು ಲೈಸೆನ್ಸ್ ಎಲ್ಲ ಏನೂ ಇಲ್ಲ, ನೀನು ಸರಿಯಾಗಿ ಏನೇನಾಯ್ತು ಎಲ್ಲ ಕೊಡು ಅಂದಾಗ, ಸರ್ ನಾನು ಏನು ಹೇಳಲಿ ನಿಮ್ಗೆ, ಇವಾಗ ಏನಪ್ಪ ಮಾಡೋದು, ಟೈಮ್ ಬೇರೆ ಆಗ್ತಾಯಿದೆ, ಭಾಗ್ಯವ್ರು ಇಷ್ಟು ಗಂಟೆ ಒಳಗಡೆ ಬರಬೇಕು ಅಂತ ಹೇಳಿದ್ದಾರೆ, ಇಷ್ಟು ಕೆಲಸ ಇನ್ನು ಅಲ್ಲಿ ಹೋಗಿ ಕಾಂತಾಪುರ ಹತ್ರ ದುಡ್ಡು ತಗೊಂಡು ಅಲ್ಲಿಂದ ತರಕಾರಿ ತಗೊಂಡು ಅಲ್ಲಿಂದ ಹೋಗ್ಬೇಕಲ್ಲಪ್ಪ ನಾನು, ಏನಪ್ಪ ಮಾಡೋದು ಇವಾಗ ಅಂತ ಅಂದ್ಬಿಟ್ಟು ಅದು ಅನ್ಕೊಂತಿರ್ತಾರೆ. ಇಲ್ಲ, ಇದು ಹಿಂಗೆ ಇದ್ದರೆ ಟೈಮ್ ಆಗೋಗ್ತದೆ, ಏನು ಮಾಡೋದು, ಒಂದು ಕೆಲಸ ಮಾಡ್ತೀನಿ, ಅಪ್ಪಂಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಮತ್ ಅವ್ರಿಗೆ ಫೋನ್ ಮಾಡ್ತಾರೆ. ಕಾಮತ್ ಅವರು, ಏನಾದಿ ಅಂದಾಗ, ಅಪ್ಪ ಇಲ್ಲಿ ನನಗೇನಾಯಿತು ಗೊತ್ತಪ್ಪ, ಹಿಂಗೆ ಬರ್ತಿದ್ದ ಗಾಳಿಗೆ ಹೆಲ್ಮೆಟ್ ಹೋಗ್ಬಿಡ್ತಾ, ಇಲ್ಲಿ ಪೊಲೀಸರು ಹಿಡ್ಕೊಂಡಿದ್ದಾರಪ್ಪ, ಬಿಡ್ತಾ ಇಲ್ಲ, ನೀವು ಸ್ವಲ್ಪ ಹೇಳಿಯಪ್ಪ ಪ್ಲೀಸ್ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಹೌದಾ, ಏನು ಇದು ಬೆಳಗ್ಗೆಯಿಂದ ಅದು ಅದು ಅಂತ ಒಂದೊಂದೇ ಹೇಳ್ತಾ ಇದೀಯಾ, ಇವಾಗ ನೀನು ಕೆಲಸ ಮಾಡ್ತೀನಿ ಅಂದ್ಕೊಂಡು ಹೋದ್ಮೇಲೆ ಅದು ನಿನ್ನ ಜವಾಬ್ದಾರಿಗೆ ನೀನು ಮಾಡಬೇಕು, ಅದನ್ನು ಬಿಟ್ಟು ನನಗೆ ಫೋನ್ ಮಾಡಿಬಿಟ್ಟು ಎಲ್ಲ ಹೇಳ್ತಿದ್ಯಲ್ಲ ನೀನು ಅಂದಾಗ, ಅಪ್ಪ ಪ್ಲೀಸಪ್ಪ ಇದೊಂದು ಸತಿ ಹೆಲ್ಪ್ ಮಾಡಿಯಪ್ಪ ಪ್ಲೀಸಪ್ಪ, ಇವರು ಬಿಡ್ತಾ ಇಲ್ಲಪ್ಪ ನನ್ನನ್ನು, ಪ್ಲೀಸಪ್ಪ ನಂಗೆ ಟೈಮ್ ಬೇರೆ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಅಂತಾರೆ. ಸರಿ ಆಯಿತು ಕೊಡಲಿ ಅಂತ ಹೇಳ್ಬಿಟ್ಟು ಅಂತಾರೆ. ಸರಿ ಅಂದ್ಬಿಟ್ಟು ಅದೇನು ಮಾಡ್ತಾರೆ, ಫೋನ್ ಹಿಡ್ಕೊತಾರೆ, ಸ್ಪೀಕರ್ಗೆ ಹಾಕಿ ಫೋನ್ ಹಿಡ್ಕೊಂಡು ಪೊಲೀಸರ ಹತ್ರ, ನೋಡಿ ರಾಮದಾಸ್ ಕಾಮತ್ ಇವ್ರು ನಮ್ಮ ಅಪ್ಪನೇ ಮಾತಾಡ್ತಿದ್ದಾರೆ ನೋಡಿ ನಿಮ್ಮ ಹತ್ರ ಅಂದ್ರೆ, ಹಲೋ ನಾನು ರಾಮದಾಸ್ ಕಾಮತ್ ಮಾತಾಡ್ತಿದ್ದೀನಿ. ಸರ್ ನಮಸ್ಕಾರ ಸರ್, ಹೇಳಿ ಸರ್ ಅಂತ ಪೊಲೀಸ್ನವ್ರು ಹೇಳ್ತಾರೆ ಕಾಮತ್ ಅವ್ರಿಗೆ. ಅವಾಗ ನೋಡಿ, ಇವಾಗ ನನ್ನ ಮಗ ಅವನು ನನ್ನ ಮಗನೇ, ಅವನಿವಾಗ ರೂಲ್ಸ್ ಬ್ರೇಕ್ ಮಾಡಿದಾನಾ ಅಂತ ಕೇಳ್ತಾರೆ. ಹೌದು ಸರ್, ಹೆಲ್ಮೆಟ್ ಇಲ್ದಂಗೆ ಬರ್ತಿದ್ರು ಸರ್ ಅಂದಾಗ, ಒಂದು ಕೆಲಸ ಮಾಡಿ, ಅದಕ್ಕೆ ಏನೇನಾಯಿತೋ ಅದನ್ನೆಲ್ಲನೂ ಶುಲ್ಕ ಅವ್ರ ಹತ್ರ ಕಟ್ಟಿಸ್ಕೊಳ್ಳಿ ಅಂದಾಗ, ಅಪ್ಪ ಏನು ಹೇಳ್ತಿದ್ದೀರ ನೀವು, ನಾನು ನಿಮ್ಮ ಮಗಪ್ಪ, ನನ್ನ ಮೇಲೆ ನಿಮ್ಗೆ ಪ್ರೀತಿನೇ ಇಲ್ವಲ್ಲಪ್ಪ, ನೀವೇ ಅವ್ರಿಗೆ ಹಾಕ್ಕೊಡ್ತಾ ಇದ್ದೀರಲ್ಲಪ್ಪ ಅಂತ ಅದು ಹೇಳ್ತಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ ನೋಡಿ, ಅವನು ಹೆಲ್ಮೆಟ್ ಇಲ್ದಂಗೆ ಬರ್ತಿದ್ದಾನಲ್ವ, ಅದೇನೇನು ಶುಲ್ಕ ಆಯಿತೋ ಎಲ್ಲ ಅವನ ಹತ್ರ ಫೈನ್ ವಸೂಲಿ ಮಾಡಿಬಿಟ್ಟು ಅದಕ್ಕೇನು ಬೇಕೋ ರಸೀದಿ ಕೊಡಿ, ಅದೇನೇನು ಬೇಕೋ ಮಾಡಿ ಅಂತಂದಾಗ, ಏನು ಹೇಳ್ತಾ ಇದ್ದೀರಾ ಸರ್ ನೀವು ಅಂದಾಗ, ಹೌದು ಎಲ್ಲರಿಗೂ ಒಂದೇ ರೂಲ್ಸು, ನನ್ನ ಮಗ ಆಗಲಿ ಬೇರೆಯವ್ರಾಗಲಿ ಎಲ್ಲರಿಗೂ ಒಂದೇ ರೂಲ್ಸ್ ಇರೋದು, ಅದೇನೇನಾಯಿತೋ ಅವ್ನಿಗೆ ಅದೇನು ಇದು ಮಾಡಬೇಕೋ ನೋಡಿ ಮಾಡಿ ಅಂದಾಗ, ಅಪ್ಪ ಅಂದಾಗ, ನೋಡಿ ನನ್ನ ಹೆಸ್ರು ಹೇಳಿದ್ರೆ ಇನ್ನೂ ಜಾಸ್ತಿ ಫೈನ್ ಹಾಕಿ ಅವನಿಗೆ ಆಯಿತಾ ಅಂತ ಪೊಲೀಸ್ನವ್ರಿಗೆ ಹೇಳ್ತಾರೆ. ಅವಾಗ ಪೊಲೀಸ್ನವ್ರು, ಹೌದು ಸರ್, ಓಕೆ ಸರ್ ಏನಪ್ಪ ನೀವು ಅಂದಾಗ, ನೋಡು ಇನ್ನೊಂದು ಸತಿ ನೀನು ಮಾಡ್ತೀನಿ ಅಂತ ಹೋಗಿರೋ ಕೆಲಸ ನೀನು ಮಾಡಬೇಕು, ಇನ್ನೊಂದು ಸತಿ ನನ್ನ ಹೆಸರು ಯೂಸ್ ಮಾಡ್ಕೊಂಡು ಆ ಥರ ಎಲ್ಲ ಮಾಡೋಂಗಿಲ್ಲ, ನನಗೆ ಬೇಜಾರಾಗುತ್ತೆ ನನ್ನ ಹೆಸರು ಹೇಳ್ಕೊಂಡೆಲ್ಲ ಇದು ಮಾಡ್ತಾಯಿದ್ರೆ, ನಿನ್ನ ಕೆಲಸ ಏನಾಯಿತೋ ಅದನ್ನು ನೀನು ಮಾಡ್ಕೋಬೇಕು, ಇನ್ಯಾವುದೇ ಕಾರಣಕ್ಕೂ ಎಲ್ಲೂ ನನ್ನ ಹೆಸರು ಉಪಯೋಗಿಸ್ಬಿಡ್ದು ನೀನು, ಅರ್ಥ ಆಯ್ತಾ, ಇಡು ಫೋನು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾರೆ ಕಾಮತ್ ಅವರು. ಸರಿ, ಇವಾಗ ಏನಪ್ಪ ಮಾಡೋದು, ಅಪ್ಪನೂ ಫೋನ್ ರಿಸೀವ್ ಮಾಡಲಿ, ಅದು ಅಪ್ಪನೂ ಫೋನ್ ಕಟ್ ಮಾಡಿಬಿಟ್ರು, ಹೆಲ್ಪ್ ಮಾಡ್ತಾಯಿಲ್ಲ, ಏನು ಮಾಡೋದು, ಇವಾಗ ಕರೆಕ್ಟ್ ಟೈಮ್ಗೆ ಭಾಗ್ಯವ್ರ ಹತ್ರಕ್ಕೆ ಹೋಗಬೇಕು,
ಇನ್ನು ಕಾಂತಪ್ಪ ಅವ್ರ ಹತ್ರ ಹೋಗಿ ದುಡ್ಡು ಇಸ್ಕೊಂಡು ಅಲ್ಲಿಂದ ಹೋಗ್ಬೇಕಲ್ಲ, ಏನು ಮಾಡೋದು ಇವಾಗ ಅಂತ ಅಂದ್ಬಿಟ್ಟು ಅಂದ್ಕೊಂತಿರ್ತಾರೆ. ಆವಾಗ ಸರಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ಬೇಕಾದ್ರೆ ದುಡ್ಡು ಬೇರೆ ಇಲ್ಲ, ದುಡ್ಡು ಕಟ್ಟೋಕ್ಕೆ ಏನು ಮಾಡೋದು ಇವಾಗ, ಏನು ಸರ್ ಅದು ಅಂತ ಅಂದ್ಬಿಟ್ಟು ಅವರು ಅವರು ಇಟ್ಕೊಂಡಿರ್ತಾರೆ ಪೊಲೀಸರು, ಅವ್ರ ಹತ್ರ ಬರ್ತಾರೆ. ಅಷ್ಟರಲ್ಲಿ ಇನ್ನೊಬ್ಬರು ಅವರು IR ಆಫೀಸರ್ ಬಂದು, ಬನ್ನಿರಿ ಅಲ್ಲೇನೋ ಗಲಾಟೆ ನಡೀತಾ ಇದೆ, ಅಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕರೀತಾರೆ. ಇರಿ ಸರ್, ಇವ್ರ ಹತ್ರ ಫೈನ್ ವಸೂಲಿ ಮಾಡಬೇಕು ಒಂದು ಸ್ವಲ್ಪ ಅಂತ ಅಂದ್ಬಿಟ್ಟು ಈ ಪೊಲೀಸರು ಹೇಳ್ತಾರೆ. ಅವಾಗ ಅವರು ಇನ್ನೊಬ್ಬರು IR ಆಫೀಸರ್ ಬಂದು ಇಳಿದ್ಬಿಟ್ಟು, ಸರ್ ನೀವು ಆದೇಶ್ವರ್ ಕಾಮತ್ ಅಲ್ವಾ, ಕಾಮತ್ ಅವ್ರ ಮಗ ಅಂದಾಗ, ಹೌದು ನಾನೇನೆ ಅಂದಾಗ, ಇವ್ರ ಹತ್ರ ಯಾಕೆ ಇದು ಮಾಡ್ತಿದ್ದೀರಾ, ಬಿಡ್ರಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಅಂದಾಗ, ಥ್ಯಾಂಕ್ ಯು ಸರ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಒಮ್ಮೆ ಸರ್ ಇನ್ಬಿಟ್ಟು ಬರ್ತಾ ಇರಬೇಕಾದ್ರೆ, ಅಯ್ಯೋ ಇನ್ನು ಕಾಂತಪ್ಪ ಅವ್ರ ಹತ್ರ ಬೇರೆ ಹೋಗಬೇಕು, ಟೈಮ್ ಆಗೋಯ್ತು ಅಂತ ಹೇಳ್ಬಿಟ್ಟು ಕಾಂತಪ್ಪ ಅವ್ರಿಗೆ ಫೋನ್ ಮಾಡೋಣ, ಫೋನ್ ಮಾಡಿಬಿಟ್ಟು ಅವ್ರ ಹತ್ರ ದುಡ್ಡು ರೆಡಿ ಮಾಡ್ಕೊಳ್ಳಿ ಅಂತ ಹೇಳೋಣ ಅಂತ ಫೋನ್ ಮಾಡ್ತಾನೇ ಇರ್ತಾರೆ. ಎಷ್ಟೊತ್ತು ಫೋನ್ ಮಾಡಿದ್ರೆ ಅವ್ರ ಫೋನೇ ತೆಗಿಯಲ್ಲ. ಇದೇನಪ್ಪ ಇವ್ರು ಫೋನೇ ತೆಗಿತಿಲ್ಲ, ಅಲ್ಲೇ ಹೋಗಿ ಇವಾಗ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಅಲ್ಲಿಂದ ತರಕಾರಿ ತಗೊಂಡು ಅಲ್ಲಿಂದ ಇನ್ ಟೈಮ್ಗೆ ನಾನು ಬಾಸ್ ಹೇಳಿ ಟೈಮ್ ಮನೆಗೆ ಹೋಗಬೇಕು, ಇಲ್ಲಾಂದರೆ ಬಾಸ್ ಒಂದು ನಿಮಿಷ ಲೇಟ್ ಆದರೂ ನನಗೆ ಕೆಲಸ ಇಲ್ಲ ಅಂತಾರೆ. ಅಂದರೆ ಬಾಸ್ ಅಂದರೆ ಭಾಗ್ಯನೇ, ಏನು ಮಾಡೋದಪ್ಪ ಇವಾಗ ಅಂತ ಹೋಗ್ತಾ ಇರ್ತಾರೆ. ಅಲ್ಲಿ ಜನಗಳು ಆ ಕಡೆ ಈ ಕಡೆ ಆ ಕಡೆ ಎಲ್ಲ ಗಾಡಿಗಳು ಓಡಿಸ್ಕೊಳ್ಳೋದು ನೋಡ್ಬಿಟ್ಟು ಇವರು ಹಿಂಗೆಲ್ಲ ಹೋಗ್ತಾರಾ, ನಾನು ಹಂಗೆ ಹೋಗ್ತೀನಿ ಅಂತ ಇವರು ಹಂಗೆ ಹೋಗ್ತಾರೆ. ತುಂಬ ಖುಷಿ ಪಡ್ತಾರೆ ಆ ಥರ ಎಲ್ಲ ಫ್ರೀಯಾಗಿ ಓಡಾಡ್ಕೊಂಡು. ಯಾಕೆಂದರೆ ಅವರು ಆಫೀಸು ಮನೆ ಬರೀ ಕಾರಲ್ಲಿ ಓಡಾಡ್ಕೊಂಡಿದ್ದಾಗ ಈ ಗೂಡಲ್ಲಿ ಕೂಡಾಕಿರೋ ಅಕ್ಕಿನ ಹೊರಗಡೆ ಬಿಟ್ಟಾಗ ಹೆಂಗೆ ಆಟ ಆಡುತ್ತೋ ಹಂಗೆ ಅವ್ರಿಗೆ ಅಷ್ಟು ಖುಷಿಯಾಗಿ ಫೀಲಾಗಿ ಆಡ್ತಾ ಇರ್ತಾರೆ ಆದಿಯವರು. ಆಮೇಲೆ ಸರ್ ಇಲ್ಲೇನಾಗುತ್ತೆ, ಶ್ರೇಷ್ಠ ನಿಂತಿರ್ತಾಳೆ ಕೋಪ ಮಾಡ್ಕೊಂಡು, ತಾಂಡವ ಬರ್ತಾನೆ. ಬಂದ್ಬಿಟ್ಟು, ಶ್ರೇಷ್ಠ ಇಲ್ಲಿ ನೋಡು, ನೀನು ಇಕ್ಕಿರೋ ತಿಲಕ, ವಿಜಯ ತಿಲಕ ಇಕ್ಕಿದೆಯಲ್ಲ, ಇವತ್ತು ಎಷ್ಟು ಒಳ್ಳೇದಾಯ್ತು ಗೊತ್ತಾ ಅಂದಾಗ, ಏನು ಹೇಳ್ತಾ ಇದೆಯಾ ತಾಂಡವ ನೀನು ಅಂತಾಳೆ. ಹೌದು ನೋಡಿಲಿ, ನಾನು ಇಷ್ಟು ಖುಷಿಯಾಗಿ ಬರ್ತಿದ್ದೀನಿ, ಇದೇನು ಮುಖ ಮತ್ತು ಊದಿಸ್ಕೊಂಡಿದ್ಯಾ ಅಂದಾಗ, ಅಲ್ಲ ತಾಂಡವ್ ಎಷ್ಟು ಸತಿ ಫೋನ್ ಮಾಡೋರು ಫೋನ್ ರಿಸೀವ್ ಮಾಡೋಕೆ ಏನು ಕಷ್ಟ ನಿನಗೆ ಅಂತ ಹೇಳ್ತಾಳೆ. ನಾನು ಒಳ್ಳೆ ಕೆಲಸಕ್ಕೆ ಹೋಗ್ತಿರ್ಬೇಕಾದ್ರೆ ನಾನು ನಿನ್ನ ಫೋನ್ ರಿಸೀವ್ ಮಾಡಲಿಲ್ಲ, ಏನಿವಾಗ ಅಂತ ತಾಂಡವ್ ಹೇಳ್ತಾನೆ. ಏನು ಒಳ್ಳೆ ಕೆಲಸ, ನೀನು ಅಂದ್ಕೊಂಡಿದ್ದೆಲ್ಲ ಸರಿ ಹೋಗ್ತಲ್ಲ ಈಗ, ಏನು ಹೇಳ್ತಾ ಇದ್ದೆ ಶ್ರೇಷ್ಠ ನೀನು, ಸರಿಯಾಗಿ ಹೇಳು ಅಂತ ತಾಂಡವ್ ಹೇಳ್ತಾನೆ. ಆಮೇಲೆ ಆದಿಯವರು, ನಾನು ಇನ್ಮೇಲೆ ಆಫೀಸ್ಗೆ ಹೋಗಲ್ಲ, ಈ ಆಫೀಸ್ನ ನಾನು ಲಿಟಲ್ ಡೆವಿಲ್ ಕನ್ನಿಕಾಗೆ ಬಿಟ್ಕೊಡ್ತೀನಿ ಅಂತ ಬಿಟ್ಕೊಟ್ಟಿದ್ದೆಲ್ಲ ಶ್ರೇಷ್ಠ ಹೇಳ್ಬಿಡ್ತಾಳೆ. ಅವಾಗ ವಾಟ್ ಏನು ಹೇಳ್ತಾ ಇದೆಯಾ ನೀನು, ಹೌದು ಅಂದಾಗ, ಹೋಗ್ಲಿ ಬಿಡು, ಇವಾಗ ಕನಿಕಾ ಬಂದರೆ ನಮ್ಗೆ ಇದ್ದಿದ್ದು ಒಳ್ಳೇದಲ್ವಾ, ಏನಾದ್ರು ನಂಗೆ 10% ಶೇರ್ ಬಂದೇ ಬರುತ್ತೆ, ನಾವು ಕೋಟ್ಯಾಧೀಶರಾಗ್ಬಿಡ್ತೀವಿ ಶ್ರೇಷ್ಠ ಅಂತ ತಾಂಡ ಹೇಳ್ತಾನೆ. ದಡ್ಡ, ಬರೀ 10% ಏನಕ್ಕೆ 100% ಶೇರ್ ಬರ್ಬೇಕು, ಆ ಥರ ಯೋಚನೆ ಮಾಡಬೇಕು ಅಂದಾಗ, ಏನು ಹೇಳ್ತಾ ಇದೆಯಾ ಶ್ರೇಷ್ಠ ನೀನು ಅಂದಾಗ, ಹೌದು ಹೆಂಗಿದ್ರು ಅವಳು ಕನಿಕಾ ಇವಾಗ ಬಾಸ್ ಆಗ್ತಾ ಇದ್ದಾಳೆ. ಕನಿಕಾ ನಾವೇನು ಹೇಳಿದ್ರು ಅವಳು ಮಾಡ್ತಾಳೆ, ಅಷ್ಟು ದೊಡ್ಡ ಕಂಪ್ನಿ ಅವಳ ಕೈಲಿ ನೋಡ್ಕೊಳಕ್ಕಾಗಲ್ಲ. ಅವಳು ನಾನು ಬಂದು ಅಲ್ಲೇ ಕೆಲಸಕ್ಕೆ ಜಾಯ್ನ್ ಆಗ್ತೀನಿ, ಅವಳ ಸಿಚುವೇಶನ್ ನೋಡಿಕೊಂಡು ನಾವಲ್ಲಿ ಅವಳ ಕಡೆಯಿಂದ ಕಂಪ್ನಿ ನಾವು ತೊಗೊಂಡು ನಾವು ಬಾಸ್ ಥರ ಆಗೋಣ. ಅಷ್ಟು ಬುದ್ಧಿ ಇಲ್ವಾ ಅವಳಿಗೆ, ಅಷ್ಟು ಕೆಲಸ ಮಾಡೋಕ್ಕಾಗತ್ತಾ, ನಾವೇನು ಹೇಳಿದ್ರು ಕೇಳ್ತಾಳೆ. ನನಗೆ ಕಾಲ್ ಬೇರೆ ಮಾಡಿದ್ಲು, ನಿನ್ನಿಂದನೇ ಶ್ರೇಷ್ಠ ನನಗೆ ಇಷ್ಟೊಂದು ಹೆಲ್ಪ್ ಆಗಿದ್ದು, ನಾನು ಇವಾಗ ಬಾಸ್ ಆಗಿದ್ದು ಹಂಗೆ ಹೆಂಗೆ ಅಂದ್ಲು. ಆದರೆ ನಾನು ಜಾಸ್ತಿ ಅವಳ ಜೊತೆ ಮಾತಾಡಲಿಲ್ಲ, ಅರ್ಥ ಆಯಿತಾ. ಇವಾಗ ಹಾಗೆ ಮಾಡೋಣ, ಮೊದಲು ಕಂಪ್ನಿ ನಮ್ಮ ಕಡೆಗೆ ಮಾಡ್ಕೊಳ್ಳೋಣ, ಆವಾಗೆಲ್ಲ ಫುಲ್ಲು ನಮಗೆ ಸೇರಿರುತ್ತೆ. ಅಷ್ಟು ಅರ್ಥ ಆಗಲ್ಲ ಬಂದಾಗ, ಏನು ಶ್ರೇಷ್ಠ ಇದು ವರ್ಕ್ ಆಗುತ್ತಾ ಅಂತ ತಾಂಡವ್ ಕೇಳ್ತಾನೆ. ಹೌದು ಕಣೋ ತಾಂಡವ್, ವರ್ಕ್ ಆಗುತ್ತೆ, ಮೊದಲು ನೀನು ಆ ಕೇಸ್ ವಾಪಸ್ ತಗೋ ಅಂತಾಳೆ. ಶ್ರೇಷ್ಠ ಏನು ಹೇಳ್ತಾ ಇದೆಯಾ, ಕೇಸ್ ವಾಪಸ್ ತೊಗೊಳಕ್ಕಾಗಲ್ಲ, ಅದೆಲ್ಲ ಇಲ್ಲ, ಫಸ್ಟ್ ಕೇಸ್ ವಾಪಸ್ ತಗೋ, ಆಮೇಲೆ ನಾವು ಕಂಪ್ನಿ ಮೇಲೆ ಏನು ಬೇಕಾದ್ರೂ ಇದು ಮಾಡ್ಬೋದು, ಫಸ್ಟ್ ಕೇಸ್ ವಾಪಸ್ ತಗೋ, ಫೋನ್ ಮಾಡೋ ಅವ್ರಿಗೆ ಲಾಯರ್ಗೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿಸ್ಬಿಟ್ಟು ತಾಂಡವ್ ಕೈಲಿ ಕೇಸ್ ವಾಪಸ್ ತಗೋ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಮೇಲೆ ಸರಿ ಅಂದ್ಬಿಟ್ಟು, ಸರಿ ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ ತಾನೇ ಅಂತ ತಾಂಡವ್ ಹೇಳ್ತಾನೆ. ಏನಿಲ್ಲ, ಮೊದಲು ನಾನು ಹೇಳಿದ ಕೆಲಸ ನೀನು ಮಾಡು ತಾಂಡವ್ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ತಾಂಡವ್ ಹೇಳ್ತಾನೆ. ಆಮೇಲೆ ಇಲ್ಲಿ ಕಡೆ ಏನಾಗುತ್ತೆ, ಆದಿಯವರು ಕಾಂತಪ್ಪ ಅಂತ ಹುಡ್ಕೊಂಬರ್ತಾ ಇರ್ತಾರೆ. ಹುಡ್ಕೊಂಬರ್ಬೇಕಾದ್ರೆ ಒಂದು ಅಂಗಡಿ ತವ ಕೂತಿರ್ತಾರೆ ಅವರು. ಆಮೇಲೆ ಇದೇ ಇರಬೇಕು ಅಂದ್ಬಿಟ್ಟು, ಸರ್ ಕಾಂತಪ್ಪ ನೀವೇನಾ ಅಂದಾಗ, ಹೌದು ಯಾಕಪ್ಪ ಅಂದಾಗ, ಸರ್ ಭಾಗ್ಯವರು ಹೇಳಿದ್ದಾರೆ ದುಡ್ಡು ಕೊಡ್ಬೇಕಂತ ಅಂದಾಗ, ಭಾಗ್ಯ ಕಳಿಸ್ಬೇಕು ಅಂತಿದ್ದು ಹುಡುಗ ನೀನೇನಾ ಅಂದಾಗ, ಹೌದು ಸರ್ ಅಂದ. ನಾನೆಲ್ಲೋ ಚಿಕ್ಕ ಹುಡುಗ ಅಂದ್ಕೊಂಡೆ ಸರ್, ನಾನೇ ಸರ್ ಕೊಡಿ ಸರ್ ಅಂದಾಗ, ಸರಿ ಇರಪ್ಪ ಆಯಿತು ಕೊಡ್ತೀನಿ ಅಂತಂದ್ಬಿಟ್ಟು ಸ್ವಲ್ಪ ಹಣ ತೊಗೊಂಬಂದು ಎಣಿಸ್ತಾ ಇರ್ತಾರೆ. ನಾನು ಇನ್ನೆಲ್ಲೋ ನೋಡಿದ್ದೀನಲ್ಲ ಅಂತಾರೆ. ಸರ್ ಇಲ್ಲಿ ನೋಡಿದ್ದೀರಂತ ಗೊತ್ತಿಲ್ಲ ಸರ್, ಕೊಡಿ ಸರ್ ಅಂತ ಅಂದ್ಬಿಟ್ಟು, ಟೈಮ್ ಆಗ್ತಿದೆ, ನಾನು ಇನ್ನೂ ತರಕಾರಿ ತಗೊಂಡು ಹೋಗ್ಬೇಕು ಅಂತ ಅದು ಹೇಳ್ತಾರೆ. ಅವಾಗ ಇರಪ್ಪ ಅಂದ್ಬಿಟ್ಟು ಮತ್ತೆ ತಿರ್ಗಾ ಫಸ್ಟಿಂದ ಎಣಿಸ್ತಾರೆ. ಟೈಮ್ ಆಗೋಗಿರ್ತದೆ, ಭಾಗ್ಯ ಎಷ್ಟು ಗಂಟೆ ಒಳಗಡೆ ಬರಬೇಕು ಅಂತ ಹೇಳಿರ್ತಾಳಲ್ವ, ಅದರಿಂದ ಮತ್ತೆ ಎಣಿಸ್ತಾರೆ. ಮತ್ತೆ ಇಲ್ಲ ನಾನು ಇನ್ನೆಲ್ಲೋ ನೋಡಿದ್ದೀನಿ, ಎಲ್ಲಿಂದ ನೆನಪಾಯ್ತಿಲ್ವಲ್ಲ, ನಾನು ಇಲ್ಲಿ ನೋಡಿದ್ದೀನಿ ನನ್ನ ಅಂದಾಗ, ಸರ್ ಇನ್ನೊಂದು ದಿವಸ ಫ್ರೀಯಾಗಿದ್ದಾಗ ಬಂದು ನಿಮ್ಮ ಜೊತೆ ಕೂತ್ಕೊಂತೀನಿ ಸರ್, ಎಲ್ಲಿ ಏನು ಅಂತ ಮಾತಾಡ್ತೀನಿ, ಇವಾಗ ಕೊಡಿ ಸರ್ ಸಮಯ ಆಗ್ತಾಯಿದೆ ನನಗೆ ಅಂತ ಅದು ಹೇಳ್ತಾರೆ. ಇರಪ್ಪ ಒಂದು ನಿಮಿಷ ನೋಡು, ನಿನ್ನ ಹತ್ರ ಮಾತಾಡ್ಕೊಂಡು ನನ್ನ ಲೆಕ್ಕ ತಪ್ಪಾಯಿತು, ಇವನೇ ಬಾರೋ ಇಲ್ಲಿ ಅಂತ ಅಂಗಡಿಯಿಂದ ಒಬ್ರನ್ನ ಕರೀತಾರೆ. ಇವ್ರನ್ನೆಲ್ಲ ನಾನು ನೋಡಿದ್ಯೇನೋ ಅಂತ ಕೇಳ್ತಾರೆ. ಇಲ್ಲ ಸರ್ ನಾನು ನೋಡಿಲ್ಲ ಅಂತ ಅವ್ರು ಹೇಳ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ತಿರ್ಗಾ ಮತ್ತೆ ದುಡ್ಡು ಫಸ್ಟಿಂದ ಎಣಿಸ್ತಾರೆ. ನಿನ್ನೆಲ್ಲೋ ನೋಡಿದ್ದೀನಿ ಅಂದಾಗ, ಸರ್ ಪ್ಲೀಸ್ ಕೊಡಿ ಸರ್, ನಿಮ್ಮ ಕಾಲು ಬಿದ್ದುಬಿಡ್ತೀನಿ, ದಯವಿಟ್ಟು ಬೇಗ ದುಡ್ಡು ಕೊಡಿ, ನನ್ನ ಕೆಲಸ ಇದೆ ಅಂತ ಅಂದ್ಬಿಟ್ಟು ಅದು ಹೇಳ್ತಾರೆ. ಸರಿ ಆಯ್ತಿರಪ್ಪ ಲೆಕ್ಕ ತಪ್ಪೋತದೆ ಅಂತ ಮತ್ತೆ ಎಣಿಸ್ಬಿಟ್ಟು, ಸರಿ ತಗೋ ಅಂದಾಗ, ಸರಿ ಸರ್ ಥ್ಯಾಂಕ್ಸ್ ಸರ್ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ಬಿಟ್ಟು ಇವಾಗ ತರಕಾರಿ ತೊಗೋಬೇಕು, ಭಾಗ್ಯವ್ರು ಏನು ಹೇಳೋದು ಅದೆಲ್ಲ ತೊಗೋಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ,
ಕುಸುಮ ಸುನಂದ ಕೂತಿರ್ತಾರೆ. ಸುನಂದವರು ಗುಂಡ ತನ್ವಿ ಸ್ಕೂಲ್ಗೆ ಹೋಗಿ ಬರ್ತಾರೆ. ಅವ್ರಿಗೆ ಊಟದ ಡಬ್ಬಿ ಕೊಟ್ಬಿಟ್ಟು ಕಳಿಸ್ತಾರೆ. ಮತ್ತು ಭಾಗ್ಯ ಬಂದು ಟೈಮ್ ನೋಡ್ತಾಳೆ. ಅವಾಗ ಕುಸುಮರು, ಏನು ಭಾಗ್ಯ ಬಂದು ಟೈಮ್ ನೋಡ್ತಾ ಇದೆಯಲ್ಲ ಯಾಕೆ ಅಂತ ಅಂದ್ಬಿಟ್ಟು ಕುಸುಮರು ಕೇಳ್ತಾರೆ. ಹಾಗಲ್ಲ ಅತ್ತೆ, ನಾನು ಹೇಳಿದ ಟೈಮಿಗೆ ಬಂದಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಗೆ ಕೆಲಸ ಇಲ್ಲ, ಅದರಿಂದ ಟೈಮ್ ನೋಡ್ತಾ ಇದ್ದೀನಿ. ಅವ್ರು ಬರೋದು ಇಲ್ಲ ಬಿಡಿ ನಾನು ಹೇಳಿದ ಟೈಮ್ಗೆ ಅಂದಾಗ, ಏನು ಅನ್ಕೊಂಬಿಟ್ಟೆ ನನ್ನ ಫ್ರೆಂಡ್ನ, ಅವ್ರು ಕರೆಕ್ಟಾಗಿ ಕೆಲಸ ಮಾಡ್ತಾರೆ, ಅವ್ರು ಬಂದೇ ಬರ್ತಾರೆ ಅಂತ ಕುಸುಮರು ಹೇಳ್ತಾರೆ. ಇಲ್ಲ ಅತ್ತೆ, ಅವ್ರು ಅಷ್ಟು ಬೇಗ ಬರೋಕ್ಕೆ ನಾನು ಹೇಳಿದ ಟೈಮ್ ಅಷ್ಟಲ್ಲಿ ಬರೋಕ್ಕಾಗಲ್ಲ, ಅದರಿಂದ ಅವ್ರು ಬರೋಲ್ಲ. ಅಲ್ಲ ಕಣೆ ಭಾಗ್ಯ, ಅಷ್ಟೊಂದು ಕೆಲಸ ಹೇಳಿದ್ಯಾ, ನನ್ನ ಫ್ರೆಂಡ್ಗೆ ಒಂದು ಅರ್ಧ ಗಂಟೆ ಜಾಸ್ತಿ ಟೈಮ್ ಕೊಡಬೇಕಲ್ವ ಅಂದಾಗ, ಇಲ್ಲ ಅತ್ತೆ, ರೂಲ್ಸ್ ಎಲ್ರಿಗೂ ಒಂದು ರೂಲ್ಸ್ ಏನೇನೆ, ನಾನು ಹೇಳಿದ ಟೈಮ್ಗೆ ಅವ್ರಿಗೆ ಬಂದರೆ ಮಾತ್ರ ಕೆಲಸ, ಇಲ್ಲಾಂದರೆ ನಾಳೆಯಿಂದ ಕೆಲಸ ಇಲ್ಲ. ಇಲ್ಲಿ ಕೆಲಸ ಇಲ್ಲ, ಇವಾಗ ಅವ್ರ ಟೈಮ್ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಕೆಲಸ ಇಲ್ವಲ್ಲ, ಅವ್ರು ಆರಾಮಾಗಿ ಅವ್ರ ಮನೇಲಿ ಅವ್ರು ಕೆಲಸ ಮಾಡ್ತಾರೆ ಬಿಡಿ ಅತ್ತೆ ಅಂತ ಭಾಗ್ಯ ಹೇಳ್ತಾ ಇರ್ತಾಳೆ. ಅಲ್ಲ ಕಣೆ ಭಾಗ್ಯ, ಒಂದು ಅರ್ಧ ಗಂಟೆ ಬೇಡ ಕಣೆ, ಒಂದು ಚಟಾಕು 1/4 ಗಂಟೆ ಟೈಮ್ ಕೊಡೆ ಭಾಗ್ಯ ಅಂತ ಕುಸುಮವ್ರು ಕೇಳ್ತಾರೆ. ಅವಾಗ ಭಾಗ್ಯ, ಇಲ್ಲ ಅತ್ತೆ, ರೂಲ್ಸ್ ಎಲ್ರಿಗೂ ಒಂದು ರೂಲ್ಸ್ ಅಂದಮೇಲೆ ಎಲ್ಲರೂ ಒಂದೇ ರೂಲ್ಸೇ, ನಿಮ್ಮ ಫ್ರೆಂಡು ನಾನು ಹೇಳಿದ ಸಮಯಕ್ಕೆ ಬರಲೇಬೇಕು ಅಂತ ಭಾಗ್ಯ ಅಲ್ಲಿಂದ ಹೊರಟ್ಬಿಡ್ತಾಳೆ. ಸರಿಯಾಗಿ ಹೇಳಿದೆ ಕಣೆ ಭಾಗ್ಯ, ಅವ್ರ ಟೈಮಿಗೆ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಅವ್ರಿಗೆ ಕೆಲಸ ಕೊಡಬೇಡ ಕಣೆ ಅಂತ ಭಾಗ್ಯ ಅವರಿಗೆ ಸುನಂದ ಅವ್ರು ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು, ಸರಿ ಏನಾಗುತ್ತೆ, ಈ ಕಡೆ ಆದಿ ತರಕಾರಿ ಎಲ್ಲ ತೊಗೊಂಡು ಎಲ್ಲ ಸರಿಯಾಗಿದೆ ಅಲ್ವಾ, ಭಾಗ್ಯ ಹೇಳಿದ ತರಕಾರಿ ಎಲ್ಲ ತೊಗೊಂಡಿದ್ದೀನಿ, ಈಗ ಮೊದಲು ಮನೆಗೆ ಹೋಗ್ಬಿಡ್ಬೇಕು ಅಂತ ಅಂತಾರೆ. ಅಷ್ಟರಲ್ಲಿ ಭಾಗ್ಯ ಅವ್ರಿಗೆ ತರಕಾರಿ ತೊಗೊಂಡಿದ್ದೀನಿ ಅಂತ ಹೇಳಕ್ಕೆ ಫೋನ್ ಮಾಡ್ತೀನಿ ಒಂದು ಸತಿ ಅಂತ ಹೇಳ್ಬಿಟ್ಟು ಭಾಗ್ಯಂಗೆ ಫೋನ್ ಮಾಡ್ತಾರೆ. ಭಾಗ್ಯವರೇ, ಎಲ್ಲ ತರಕಾರಿ ತೊಗೊಂಡಾಯಿತು, ಈಗ ಮನೆಗೆ ಬರೋದು ಅಷ್ಟೇ ಬಾಕಿ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾರೆ. ಅವಾಗ ಭಾಗ್ಯಂಗೆ ಆದಿ ಹೇಳ್ತಾರೆ. ಅವಾಗ ಭಾಗ್ಯ, ಆದಿಯವರೇ ನಿಮ್ಮ ಬ್ಯಾಗ್ ತೆಗೀರಿ ಅಂದಾಗ, ಯಾಕೆ ಭಾಗ್ಯವರೇ ನಿಮ್ಮ ಬ್ಯಾಗ್ ತೆಗೀರಿ, ಅದರಲ್ಲಿ ಒಂದು ಡಬ್ಬಿ ಇದೆ ತೆಗೀರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಅಂದ್ಬಿಟ್ಟು ಆದಿ ಬ್ಯಾಗ್ ತೆಗೆದ್ಬಿಟ್ಟು ಅದ್ರಲ್ಲಿ ಡಬ್ಬಿ ಒಂದು ತೆಗೆದ್ಬಿಟ್ಟು, ಅದು ಬಾಕ್ಸ್ ಓಪನ್ ಮಾಡಿ ಅಂತಾಳೆ. ಬಾಕ್ಸ್ ಓಪನ್ ಮಾಡಿಬಿಟ್ಟು ಅದು ಗಮ್ ಅಂತ ಇರುತ್ತೆ. ನೀವು ಸುಸ್ತಾಗಿದ್ದೀರಾ, ಊಟ ಮಾಡಿಲ್ಲ, ಮೊದಲು ಊಟ ಮಾಡಿಬಿಟ್ಟು ಮಿಕ್ಕಿದ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಅವಾಗ ಆದಿಯವರು, ಇಲ್ಲ ಭಾಗ್ಯವರೇ, ತರಕಾರಿ ಎಲ್ಲ ಮನೆಗೆ ತಂದಿಟ್ಬಿಟ್ಟು ಆಮೇಲೆ ಊಟ ಮಾಡ್ತೀನಿ, ಮೊದಲು ಕೆಲಸ ನನಗೆ ಅಂತಾರೆ. ಇಲ್ಲ ಆದಿಯವರೇ, ಇದು ಒಂದು ಟಾಸ್ಕು, ನೀವು ಊಟ ಮಾಡೇ ತರಕಾರಿ ತೊಗೊಂಡು ಮನೆಗೆ ಬರಬೇಕು ಅಂದಾಗ, ಸರಿ ಭಾಗ್ಯ ಆಯಿತು ಅಂತ ಹೇಳ್ಬಿಟ್ಟು ಆದಿ ಎಲ್ಲೇ ಕೈ ತೊಳ್ಕೊಂಡು ಊಟ ಮಾಡ್ತಾರೆ. ಅಲ್ಲಿ ಸುತ್ತಲೂ ತರಕಾರಿ ಮಾರೋರು, ಹೂ ಮಾರೋರು, ಮಕ್ಳನ್ನ ಕೂರಿಸ್ಕೊಂಡು ತಾಯ್ದಿರು ತರಕಾರಿ ವ್ಯಾಪಾರ ಮಾಡೋರು, ಪ್ರತಿಯೊಬ್ಬರು ಕೆಲಸ ಮಾಡೋರು, ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಜನ ಊಟ ಮಾಡ್ತಿರೋರು ಎಲ್ಲರೂ ನೋಡ್ತಾರೆ. ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ನಮ್ಮದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ. ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಎಷ್ಟು ಕಷ್ಟಪಡಬೇಕು ಊಟಕ್ಕೋಸ್ಕರ, ಒಂದು ತುತ್ತು ಅನ್ನ ಸಂಪಾದನೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಡಬೇಕು ಅನ್ನೋದನ್ನ ಪ್ರತಿಯೊಂದು ಅದೇ ಅಲ್ಲಿ ನೋಡ್ತಾರೆ. ನೋಡಿಬಿಟ್ಟು ಅವ್ರಿಗೆ ತುಂಬಾ ಖುಷಿಯಾಗುತ್ತೆ. ಇದು ಒಂದು ಪುನೀತ್ ರಾಜ್ಕುಮಾರ್ ಸರ್ದು ಒಂದು ಫಿಲಮ್ ಬಂದಿದೆ, ಸೇಮ್ ಅದೇ ಥರನೇ, ಅದರಲ್ಲೂ ಅದೇ ಥರನೇ ಆಗುತ್ತೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ನೋಡಿಕೊಂಡು ಊಟ ಮಾಡಿಕೊಂಡು ಆದಿ ಬರ್ತಿರ್ಬೇಕಾದ್ರೆ ಅಲ್ಲೊಂದು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿರುತ್ತೆ. ಏನು ಸರ್ ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗಿದೆ ಅಂತ ಆದಿ ಪಕ್ಕದವ್ರನ್ನ ಕೇಳ್ತಾರೆ. ಸರ್ ಯಾರೋ ಮಿನಿಸ್ಟ್ರು ಬರ್ತಾರಂತೆ, ಅದರಿಂದ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಅವ್ರು ಹೇಳ್ತಾರೆ. ಅಯ್ಯೋ ಹೌದಾ, ನಾನು ಬೇಗ ಮನೆಗೆ ಹೋಗ್ಬೇಕಲ್ಲ, ಏನು ಮಾಡೋದು ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಆಮೇಲೆ ಈ ಕಡೆ ಏನಾಗುತ್ತೆ, ಭಾಗ್ಯ ಸುನಂದ ಕುಸುಮರೆಲ್ಲ ಅಲ್ಲಿರ್ತಾರೆ. ಧರ್ಮಣ್ಣವರು, ಅಮ್ಮ ಸುಸ್ತಾಯಿತು, ಒಂದು ಲೋಟ ನೀರು ಕೊಡಮ್ಮ ಅಂತಾರೆ. ಕುಡಿದ್ಬಿಟ್ಟು ಭಾಗ್ಯ ನೀರು ತಂದು ಕೊಡ್ತಾರೆ. ಕುಡಿದ್ಬಿಟ್ಟು, ಮಾವ ಯಾಕೆ ಇಷ್ಟೊಂದು ಸುಸ್ತಾಗಿದ್ದೀರಾ ಅಂತ ಅಂದ್ಬಿಟ್ಟು ಭಾಗ್ಯ ಕೇಳ್ತಾಳೆ. ಅವಾಗ ಏನಿಲ್ಲಮ್ಮ, ನಮ್ಮ ಮನೆ ಮೂಲೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಯಾರೋ ಒಬ್ಬರು ಮಿನಿಸ್ಟ್ರು ಬರ್ತಾರಂತೆ, ಅದರಿಂದ ನಾನು ಲೇಟ್ ಆಗುತ್ತೆ ಅಂದ್ಬಿಟ್ಟು ಆಟೋ ಇಳಿದ್ಬಿಟ್ಟು ನಡ್ಕೊಂಬಂದೆ, ಅದಕ್ಕೆ ಸುಸ್ತಾಯಿತು ಅಂದಾಗ, ಅವಾಗ ಆ ಭಾಗ್ಯ, ಅತ್ತೆ ನಮ್ಮನೆ ಮೂಲೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆಯಂತೆ ಅಂತ ನಗ್ತಾ ಇರ್ತಾಳೆ. ಕುಸುಮರು, ಯಾಕೆ ಭಾಗ್ಯ ನಗ್ತಾ ಇದೆಯಾ ಅಂದಾಗ, ಅತ್ತೆ ನಿಮ್ಮ ಫ್ರೆಂಡ್ ಟೈಮ್ ಕರೆಕ್ಟಾಗಿ ಬರಲ್ಲ, ಇವತ್ತು ಅವರು ಸೋತಂಗೆ ಕೆಲಸ ಇಲ್ಲ ಅವ್ರಿಗೆ ನಾಳೆಯಿಂದ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಅದೇ ಸಮಯಕ್ಕೆ 20 ಸೆಕೆಂಡ್ ಅಷ್ಟೇ ಇದೆ ಅತ್ತೆ ಅಂತ ಭಾಗ್ಯ ಹೇಳ್ತಿರ್ತಾಳೆ. ಅದೇ ಸಮಯಕ್ಕೆ ಅದೇವರು, ಬಾಸ್ ನಾನು ಬಂದ್ಬಿಟ್ಟೆ ಬಾಸ್ ಅಂತ ಅಂದ್ಬಿಟ್ಟು ಬಾಗ್ಲಲ್ಲಿ ಬಂದು ನಿಂತಿರ್ತಾರೆ 20 ಸೆಕೆಂಡ್ ಮುಂಚೆನೇ. ನೋಡಿ ಬಾಸ್, ನೀವು ಹೇಳ್ದಂಗೆ ನಿಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕರೆಕ್ಟಾಗಿ ಮನೆಗೆ ಬಂದಿದ್ದೀನಿ ಬಾಸ್, ಓಕೆನಾ ಬಾಸ್ ಅಂತ ಅಂದ್ಬಿಟ್ಟು ಆದಿ ಭಾಗ್ಯಂಗೆ ಹೇಳ್ತಾರೆ. ಭಾಗ್ಯ ಒಂಥರ ಭಾಗ್ಯಂಗೆ ಆದಿ 20 ಸೆಕೆಂಡ್ ಇದೆ ಇನ್ನು ಬರೋಲ್ಲ ಅಂತ ಹೇಳಿದ ತಕ್ಷಣ ಆದಿ ಬಂದು ಬಾಗ್ಲಲ್ಲಿ ನಿಂತಿರೋದು ನೋಡ್ಬಿಟ್ಟು ಭಾಗ್ಯಂಗೆ ತುಂಬಾ ಶಾಕ್ ಆಗಿಬಿಡುತ್ತೆ. ಶಾಕ್ ಆಗಿಬಿಟ್ಟು ಭಾಗ್ಯ ಆದಿ ಮುಖ ನೋಡ್ಕೊಂಡು ಆಮೇಲೆ ಕುಸುಮರ ಮುಖ ನೋಡ್ತಾಳೆ. ಅವಾಗ ಕುಸುಮರು, ನೋಡ್ದಾ ಹೇಗೆ ನನ್ನ ಫ್ರೆಂಡು ಸಮಯಕ್ಕೆ ಸರಿಯಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಬಂದಿದ್ದಾರೆ ಇವಾಗ, ಗೊತ್ತಾಯ್ತಾ ಅಂತ ಅಂದ್ಬಿಟ್ಟು ಕುಸುಮರು ಹೇಳ್ತಾರೆ. ಭಾಗ್ಯಂಗೆ ಶಾಕ್ ಆಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತೇಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ತಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾನು ಯಾರ್ಯಾರು ವಿಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಆಗೋದು ತುಂಬ ಧನ್ಯವಾದಗಳು ಸ್ನೇಹಿತರೆ. ಮತ್ತೊಮ್ಮೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.